ಒಟ್ಟಾರೆಯಾಗಿ ಆಡಿದ ಮಾತು ಮಾಡಿದೆ. ಚಂದ್ರವಂಶೋದ್ಭವನಾಗಿ ಆಡಿದ ಮಾತನ್ನು ಉಳಿಸಿಕೊಳ್ಳುವಲ್ಲಿ ಪ್ರಯತ್ನಶೀಲನಾಗ್ತೇನೆ ಬಿಟ್ಟರೆ ಒಟ್ಟಾರೆಯಾಗಿ ನಾನು ಮಾತಾಡುವವಲ್ಲ. ಅಂದ್ರೆ ಸುಲಭದಲ್ಲಿ ಆಗ್ಲಿಕ್ಕಿಲ್ಲ ಅಂತ ಹೇಳುದಾ? ದೇವ್ರೆ, ಮಹಾಭಾರತ ಯುದ್ಧದ ಅಂತಿಮ ತೀರ್ಮಾನವನ್ನು ಹೋರಾಟಕ್ಕೂ ಮೊದಲೇ ಮಾಡಿ ತೋರಿಸ್ತೇನೆ. ನೀಲಿ ನಕ್ಷೆ ನೀನ ತೋರಿಸ್ತೇ, ನೋಡ್ತೀಯಾ? ನೋಡ್ತೀಯಾ? ನೋಡ್ತೀಯಾ ಅಂತ ಬದಲಾವಣೆ ಆಯ್ತಾ? ಈಗ ಬದಲಾವಣೆ ಆಗ್ತದೆ. ನೋಡ್ತಿರೋ ನೋಡ್ತಿರೋ ನನಗೆ ಕಂಡು ಈ ಅವಸರದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೊರಟು ಹೀಗೆ ಆಗುದು. ಈ ತಂಡಗಳು ನಿರ್ಮಾಣ ಆಗಿದ್ದಾರೆ, ಮುದಿದಳು ದಾರಿ ಕಾಣ್ತಾ ಉಂಟು. ಆದ್ರೆ ಆಚೀಚೆಯವರೆಲ್ಲ ಈಚಾಚೆ ಆಗಿ ಎಲ್ಲ ವಿಷಯ ಹೋಗಿದ್ದಾರೆ. ಎರಡು ಮಾಡಿದ್ದಾರೆ ಕೃಷ್ಣ ಓಡ್ಬೋದು. ಈಗ ಹೆಚ್ಚು ಕಡಿಮೆ ಈಗ ಅಂದ್ರೆ ಇದೇನು ಅಂತ ಗೊತ್ತಾಗಿಲ್ಲ. ನೋಡಿ ನೋಡ್ತಾ ಇದ್ದೆ ದೋಷಿಗಳ ಅಪರಾಧ ಲೇಸು ವಿಂಗಡವಾಯಿತು. ಜಯಿಸುವುದೆಂದು ಅದರೊಂದು ಎರಡು ಪಕ್ಷವಾಯಿತು. ಒಂದು ಉಳಿವ ಪಕ್ಷ, ಇನ್ನೊಂದು ಒಳಿವ ಪಕ್ಷ. ಈ ಕಡೆಯವರ ಉಳಿವ, ಆ ಕಡೆಯವರ ಒಳಿವ. ಏಕ ಶರದಿ ಕೊಂಬೆ ಶ್ರೀಕರ ಗೆಲ್ವೆ. ಈ ಕಡೆ ಪಾಂಡವರ 5 ಜನ ಇದ್ದಾರೆ, ಆ ಕಡೆ 3 ಜನ ಕೌರವರಿದ್ದಾರೆ. ಆದ್ರೆ ಪಾಂಡವರ ಪಕ್ಷದಲ್ಲಿ ಇರಬೇಕಾದಂತಹ ಕೆಲವರು ಕೌರವರ ಪಕ್ಷವನ್ನು ಸೇರಿದ್ದಾರೆ. ಕೌರವರ ಪಕ್ಷದಲ್ಲಿ ಯುದ್ಧ ಮಾಡುವುದಕ್ಕೆ ಮುಂದಾಗ್ತಾ ಇದ್ದವು ಒಂದು 2-3 ಜನ ಈ ಕಡೆ ಕಾಡ್ತಾ ಇದ್ದಾರೆ. ನಿಷ್ಪಕ್ಷಪಾತವಾಗಿ ಸತ್ಯಾಸತ್ಯತೆಯನ್ನು ಕಣ್ಣೆದುರಿಗೆ ದರ್ಶನವನ್ನು ಮಾಡಿಸಿದವ ನಾನು. ಇದನ್ನು ನೋಡ್ತಾ ಇರುವ ಸಂದರ್ಭದಲ್ಲಿ ಹರಿಯೇನಿ ಚಕ್ರವ ಧರಿಸಿ ಏಕೈಯ ಗುರ ಭಯಂಕರವಾಯ್ತೆ, ಬಹು ಭಯವಾಯ್ತ.
ಕಥೆಯನು ನಿನ್ನ ಸ್ಥಿತಿಯನು ಕಥೆಯನು ನಿನ್ನ ವಿಧಿಯನು ಮುದ್ದಯೋಚಿಸಿ ಹೇಳು ಸಾಗತಿ ಮುದ್ದಯೋಚಿಸಿ ಹೇಳು ಸಾಗತಿ ನೀ ಹೇಳು ಯೋಚಿಸಿ ಹೇಳು ಯೋಚಿಸಿ ಹೇಳು ಸಾಗಸಿ ನಿನ್ನ ಕಥೆಯನು ನಿನ್ನ ಸ್ಥಿತಿಯನು ಮುನ್ನ ಯೋಚಿಸಿ ಹೇಳು ಸಾಗಸಿ ಯೋಚನೆ ಹೇಳು ಸಾಗಸಿ ಹೇಳು ಸಾಗಸಿ ಚಂಡ ವಿಕ್ರಮಿ ಬರ್ಬರಿ ಕಥೆ ಓ ಚಂಡವಿಕ್ರಮಿ, ಬಟ್ಮಾರಿ. ನೀನು ಹೌದೇ ಹೌದು. ಆದ್ರೆ ಈ ವಿಷಯವನ್ನು ಕಂಡು ನಾನು ಆಶ್ಚರ್ಯಚಕಿತನಾದೆ. ಆ ಕಡೆಯವರು ಉಳಿಮಾಡಿ ಈ ಕಡೆಯವರು ಅಳಿಮಾಡಿ ಅವು ಏಕ ಕ್ಷಣದಿಂದ ಆದ್ರೆ ಈ ತಂಡದಲ್ಲಿ ನಾನು ಇಲ್ಲ ನೀನು ಇಲ್ಲ. ಹಾಗಾಗಿ ಕುತೂಹಲ ನನ್ನ ಕಥೆಯನ್ನು ನಿನ್ನ ಸ್ಥಿತಿಯನ್ನು ಮುನ್ನ ಯೋಚಿಸಿ ಹೇಳು ಸಾಹಸಿ. ನಾನು ನೀನು ಎನ್ನುವುದಕ್ಕಿಂತ ಹಿಡಿದ ಆಯುಧಗಳ ಪ್ರಧಾನ ಅಂತಾದ್ರೆ ಮಹಾಭಾರತ ಹವವನ್ನು ನಿಯಂತ್ರಿಸುವುದು ಚಂಡಿಕೆ. ಸುಲಭ ಸಾಧ್ಯವೇ ಇಲ್ಲ. ಮಹಾಭಾರತ ಯುದ್ಧವನ್ನು ನಿಯಂತ್ರಿಸುವುದು ಚಕ್ರ. ಚಂಡಿಕೆ ಚಕ್ರ, ಚಂಡಿಕೆ ಚಕ್ರ, ಚಂಡಿಕೆ ಚಕ್ರ.